ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಸಾಧಾರಣವಾಗಿ ಪಿತೃಪಕ್ಷದ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಆಭರಣ ಖರೀದಿಸಿದರೆ ಅದು ಒಳ್ಳೆಯದಾಗಲ್ಲ ಎನ್ನುವ ಕಾರಣಕ್ಕಾಗಿ ಬೇಡಿಕೆ ಕಡಿಮೆ ಇರುತ್ತೆ, ಹೀಗಾಗಿ ಬೆಲೆ ಸಹ ಕಡಿಮೆ ಇರುತ್ತೆ. ಆದರೆ ಈ ಬಾರಿ ಉಲ್ಟಾ ಆಗಿದೆ. ಪಿತೃಪಕ್ಷದ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಭಾರಿ ಏರಿಕೆಯಾಗಿದೆ. ಸಾಧಾರಣವಾಗಿ ಆಭರಣದ ವಿಚಾರದ ಸಂಬಂಧ ಭಾರತ ಸರ್ಕಾರ ಯಾವುದಾದ್ರೂ ಮಹತ್ವದ ತೀರ್ಮಾನ ಕೈಗೊಂಡ್ರೆ ಅದರ ಪರಿಣಾಮ ನೇರವಾಗಿ ಚಿನ್ನ ಬೆಳ್ಳಿ ಮಾರುಕಟ್ಟೆ ಮೇಲೆ ಬೀರುತ್ತೆ. ಹೀಗಾಗಿ ಬೆಲೆಗಳು ಆಗಾಗ ಬದಲಾಗ್ತಾ ಹೋಗುತ್ತೆ. ಆದರೆ ಈ ಬಾರಿ ವಿಶ್ವಾದ್ಯಂತ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆಯಾಗಲು ಕಾರಣ ಅಮೆರಿಕದ ಫೆಡರಲ್ ರಿಸರ್ವ್ ಕೈಗೊಂಡ ಒಂದು ಮಹತ್ವದ ತೀರ್ಮಾನ. ಅಮೆರಿಕದ ಫೆಡರಲ್ ರಿಸರ್ವ್ ಇದೇ ಮೊದಲ ಬಾರಿಗೆ ಬಡ್ಡಿ ದರದಲ್ಲಿ 50 ಮೂಲಾಂಶ ಕಡಿತ ಮಾಡಿದೆ. ಸುಮಾರು 4 ವರ್ಷಗಳ ನಂತರ ಬಡ್ಡಿ ಕಡಿತ ಇದಾಗಿದ್ದು, ಇದು ಅಮೆರಿಕ ಮಾತ್ರವಲ್ಲದೆ ವಿಶ್ವಾದ್ಯಂತ ಆರ್ಥಿಕತೆ ಮೇಲೆ ಬಹಳ ಪ್ರಭಾವ ಬೀರಿದೆ. 0.25% ಬಡ್ಡಿ ದರವನ್ನು ಕಡಿತ ಮಾಡಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಗೂ ಮೀರಿ ಬಡ್ಡಿ ದರವನ್ನು ಫೆಡ್ ರಿಸರ್ವ್ ಕಡಿತ ಮಾಡಿದೆ. ಡಿಸೆಂಬರ್ ಒಳಗಡೆ ಮತ್ತೊಮ್ಮೆ 0.5% ಬಡ್ಡಿ ಇಳಿಸಲಾಗುವುದೆಂದು ಹೇಳಿದೆ. ಅಷ್ಟೇ ಅಲ್ಲದೆ 2026 ತನಕ ಬಡ್ಡಿ ದರ ಕಡಿತವಾಗಲಿದೆ ಎಂಬ ಸೂಚನೆಯನ್ನು ಸಹ ನೀಡಿದೆ. ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡುವುದಕ್ಕೂ ಚಿನ್ನದ ದರ ಏರಿಕೆಗೂ ಕಾರಣ ಏನು ಅಂತ ಕೇಳ್ಬೋದು. ಅದಕ್ಕೂ ಕಾರಣ ಇದೆ. ಬಡ್ಡಿ ದರ ಇಳಿಕೆಯಾದರೆ ಡಾಲರ್ ಮೌಲ್ಯ ಕಡಿಮೆ ಆಗುತ್ತೆ. ಡಾಲರ್ ಮೌಲ್ಯ ಕಡಿಮೆ ಆಗ್ತಾ ಇದ್ದಂತೆ ಡಾಲರ್ ಮೇಲೆ ಹೂಡಿಕೆ ಮಾಡುವವರೆಲ್ಲರೂ ಚಿನ್ನದತ್ತ ಹೂಡಿಕೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ಏರಿಕೆಯಾಗುತ್ತೆ. ಅಷ್ಟೇ ಅಲ್ಲದೆ ಚಿನ್ನದ ಲಭ್ಯತೆ ಸಹ ಕಡಿಮೆ ಇದೆ. ಕಲ್ಲಿದ್ದಲು ಬಾಕ್ಸೈಟ್ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆ ಇಲ್ಲ. ಕೆಲ ದೇಶಗಳಲ್ಲಿ ಮಾತ್ರ ಚಿನ್ನದ ನಿಕ್ಷೇಪ ಇದೆ. ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಕಡಿಮೆ ಇದೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ. ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗಿದೆ ಅಂತ ನೋಡುವುದಾದರೆ, ಸೆಪ್ಟೆಂಬರ್ 1ರಂದು 22 ಕ್ಯಾರೆಟ್ ಚಿನ್ನಕ್ಕೆ 6,695 ರೂಪಾಯಿ ಇದ್ದರೆ, ಸೆಪ್ಟೆಂಬರ್ 30ಕ್ಕೆ ಇದು 7,080 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಸೆಪ್ಟೆಂಬರ್ 1ರಂದು 24 ಕ್ಯಾರೆಟ್ ಚಿನ್ನಕ್ಕೆ 7,304 ರೂಪಾಯಿ ಇದ್ದರೆ, ಸೆಪ್ಟೆಂಬರ್ 30ರಂದು ಇದು 7,724 ರೂಪಾಯಿಗೆ ಏರಿಕೆಯಾಗಿದೆ. ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳನ್ನು ನೀಡಬಹುದು. ಈಗ ನೋಟುಗಳನ್ನು ಮುದ್ರಣ ಮಾಡಿದಂತೆ ಚಿನ್ನವನ್ನು ಮುದ್ರಣ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ಈಗ ವಜ್ರವನ್ನು ಕೃತಕ ವಜ್ರ ಮಾರ್ಕೆಟಿಗೆ ಬಂದಿದೆ. ಆದರೆ ಚಿನ್ನವನ್ನು ಕೃತಕವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಚಿನ್ನದ ತೂಕ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ. ಅಷ್ಟೇ ಅಲ್ಲದೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಮೌಲ್ಯ ಏರಿಕೆಯಾಗ್ತಾನೆ ಇದೆ. ಹೀಗಾಗಿ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಮಾಡ್ತಾ ಇದ್ದಂತೆ ಚಿನ್ನದ ಬೆಲೆ ಆಟೋಮೆಟಿಕ್ಕಾಗಿ ಏರಿಕೆಯಾಗ್ತಾನೆ ಇದೆ. ಇತ್ತೀಚೆಗೆ ಹೊಸ ಟ್ರೆಂಡ್ ಆರಂಭವಾಗಿದೆ. ದೇಶದಲ್ಲಿರುವ ಕೇಂದ್ರೀಯ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಲು ಆರಂಭಿಸಿವೆ. 33 ವರ್ಷದ ಬಳಿಕ ಇಂಗ್ಲೆಂಡ್ನಲ್ಲಿಟ್ಟಿದ್ದ 1 ಲಕ್ಷ ಕೆಜಿ ಚಿನ್ನ ಭಾರತಕ್ಕೆ ಮರಳಿ ಬಂದಿದೆ. ತಂದ ಚಿನ್ನವನ್ನು ಮುಂಬೈ ಮತ್ತು ನಾಗ್ಪುರದಲ್ಲಿರುವ RBI ಕಚೇರಿಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಭಾರತ ಮಾತ್ರವಲ್ಲದೆ ಹಲವು ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿಸಿರುವ ಕಾರಣ ಈಗ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾನೇ ಇದೆ. ಅಮೆರಿಕದ ಫೆಡ್ ರಿಸರ್ವ್ ತೀರ್ಮಾನವು ಭಾರತದ RBI ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೋವಿಡ್ ಸಮಯದಲ್ಲಿ ರೆಪೋ ದರ ಇಳಿಕೆಯಾಗಿತ್ತು. ಆದರೆ 2023 ಫೆಬ್ರವರಿಯಲ್ಲಿ RBI 25 ಮೂಲಾಂಶವನ್ನು ಏರಿಕೆ ಮಾಡಿತ್ತು. ಸದ್ಯ ರೆಪೋ ರೇಟ್ 6.5% ಇದೆ. 2023 ಫೆಬ್ರವರಿಯಿಂದ ಇಲ್ಲಿಯವರೆಗೂ ರೆಪೋ ರೇಟ್ ಬದಲಾವಣೆಯಾಗಿಲ್ಲ. ಹೀಗಾಗಿ ರೆಪೋ ರೇಟನ್ನು ಮುಂದಿನ ಡಿಸೆಂಬರ್ನಲ್ಲಿ ಇಳಿಕೆ ಮಾಡಬಹುದು ಎಂಬ ವಿಶ್ಲೇಷಣೆ ಈಗ ಆರಂಭವಾಗಿದೆ. ರೆಪೋ ದರ ಏನು ಅಂತ ಕೇಳ್ಬೋದು. RBI ದೇಶದ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಾಲ ನೀಡುವ ಸಂಸ್ಥೆಗಳಿಗೆ ಸಾಲವನ್ನು ಒದಗಿಸುವ ವೇಳೆ ವಿಧಿಸುವ ಬಡ್ಡಿ ದರಕ್ಕೆ ರೆಪೋ ದರ ಅಂತ ಕರೆಯಲಾಗುತ್ತೆ. ರೆಪೋ ದರ ಜಾಸ್ತಿ ಇದ್ದರೆ ಬ್ಯಾಂಕ್ಗಳು ಬಡ್ಡಿ ದರವನ್ನು ಏರಿಕೆ ಮಾಡುತ್ತೆ. ಈ ಹಿಂದೆ ಬಡ್ಡಿ ದರ ಇಳಿಕೆಯಾಗುತ್ತೆ ಎನ್ನುವ ಪ್ರಶ್ನೆಗೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಯಾವುದೇ ದೇಶದ ಕೇಂದ್ರೀಯ ಬ್ಯಾಂಕ್ಗಳ ತೀರ್ಮಾನವು RBI ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದರು. ಹೀಗಾಗಿ ಭಾರತದಲ್ಲೂ ಬಡ್ಡಿ ದರ ಇಳಿಕೆಯಾಗುತ್ತಾ ಎನ್ನುವ ಪ್ರಶ್ನೆಗೆ ಡಿಸೆಂಬರ್ನಲ್ಲಿ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ರೆಪೋ ದರ ಇಳಿಕೆಯಾದರೆ ಬ್ಯಾಂಕ್ಗಳ ಎಲ್ಲ ಬಗೆಯ ಗೃಹ ಸಾಲ, ವಾಹನ ಸಾಲ, ಕಾರ್ಪೊರೇಟ್ ಸಾಲಗಳ EMI ಇಳಿಕೆಯಾಗುವಂಥ ಸಾಧ್ಯತೆ ಇದೆ.
US ಫೆಡ್ ಬಡ್ಡಿ ದರ ಇಳಿಕೆಯಿಂದ ಡಾಲರ್ ಮೌಲ್ಯ ಕಡಿಮೆಯಾಗಿ ಭಾರತದ ರೂಪಾಯಿ ಮೌಲ್ಯ ಹೆಚ್ಚಾಗುತ್ತೆ, ಬಲವಾಗುತ್ತೆ. ಹೀಗಾಗಿ ರೂಪಾಯಿ ಮೌಲ್ಯ ಬಲಗೊಳ್ಳುವುದರಿಂದ ಆಮದು ವೆಚ್ಚ ತಗ್ಗುತ್ತೆ. ಆಮದು ಮಾಡಿಕೊಳ್ಳುವ ಸರಕುಗಳು ಮತ್ತು ಸೇವೆಗಳು ಭಾರತಕ್ಕೆ ಅಗ್ಗವಾಗುತ್ತೆ. ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲ ಮತ್ತು ಖಾದ್ಯ ತೈಲಗಳ ಬೆಲೆ ಇಳಿಕೆಯಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆ ಹಣದುಬ್ಬರ ಸಹ ನಿಯಂತ್ರಣಕ್ಕೆ ಬರುತ್ತೆ. ಇದರೊಂದಿಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇದರಿಂದಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿಕೆಯಾಗಿ ಹೂಡಿಕೆದಾರರಿಗೆ ಲಾಭವಾಗುವಂಥ ಸಾಧ್ಯತೆ ಹೆಚ್ಚಿದೆ. ಧನ್ಯವಾದಗಳು.